ಎಲ್ಲರಿಗೂ ಸ್ವಾಗತ. ನಮ್ಮ ಇವತ್ತಿನ ಈ ಹೊಸ ವ್ಲಾಗ್ನಲ್ಲಿ ನಾನು ನಿಮ್ಮ ವಸೀಂ ಅಹಮದ್. ಇವತ್ತು ನಾವು ಮದುವೆ ಫಂಕ್ಷನ್ನಲ್ಲಿ ಬಂದೀವಿ. ಯಾರು ಮದುವೆ ಫಂಕ್ಷನ್ನಲ್ಲಿ ಬಂದೀವಿ ಅಂದರೆ ಕಲ್ಮನಿ ಪರಿವಾರದ ಮದುವೆ ಸಮಾರಂಭಕ್ಕೆ ನಾವು ಬಂದೀವಿ. ಇವತ್ತು ನಾವು ಇದ್ದೀವಿ ಲಕ್ಷ್ಮೀನಗರದಲ್ಲಿ. ಕಲ್ಮನಿ ಪರಿವಾರ ಮನೋಹರ್ ಸರ್ ಅವರ ಮಗನದು ಮದುವೆ ಇದೆ, ಅದಕ್ಕೆ ನಾವು ಬಂದೀವಿ. ಇದು ನೋಡ್ರಿ, ಇಲ್ಲಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅವರು, ಅಂದ್ರೆ ಹಾಕಿ ಇದು ಮದುಮಕ್ಕಳು ಕರ್ಮಣಿ ಪೋಣಿಸುತ್ತಿದ್ದಾರೆ. ನಮಗೆ ನಮ್ಮ ಟೀಮಿಗೆ ಅವಕಾಶ ಸಿಕ್ಕಿತ್ತು ಇಲ್ಲಿ ಮದುವೆಯಲ್ಲಿ ಬಂದು ವಿಡಿಯೋ ಫೋಟೋ ಮಾಡಿಸಲಾಗಿ. ಇವತ್ತು ನಾವು ಇಲ್ಲಿ ಬಂದಿದ್ದೇವೆ. ಕರ್ಮಣಿ ಪೋಣಿಸಿದ ಮೇಲೆ ನಾವು ಹೋಗಿದ್ದೀವಿ ಲಕ್ಷ್ಮೀನಗರ ಲಕ್ಷ್ಮೀ ಗುಡಿಯಲ್ಲಿ. ತಾಳಿ ಕಟ್ಟೋದು ಪ್ರೋಗ್ರಾಮ್ ಅಲ್ಲೇ ಇತ್ತು. ತಾಳಿ ಆದಮೇಲೆ ಇಲ್ಲಿ ಫಂಕ್ಷನ್ ನಡೆದಿದೆ. ತಾಳಿ ಕಟ್ಟಿದ್ದಾರೆ. ತಾಳಿ ಕಟ್ಟಿದ ಮೇಲೆ ಇಲ್ಲಿ ಸ್ಟೇಜ್ ಡೆಕೋರೇಷನ್ ನಿಮಗೆ ತೋರಿಸ್ತೀನಿ. ನಮ್ಮ ಈಗ ಇವತ್ತು ಲಕ್ಷ್ಮೀ ಗುಡಿಯಲ್ಲಿ ರಿಸೆಪ್ಷನ್ ಇತ್ತು. ಅಲ್ಲೇ ಲಕ್ಷ್ಮೀ ಗುಡಿಯಲ್ಲಿ ತಾಳಿ ಕಟ್ಟಿದ ಮೇಲೆ ರಿಸೆಪ್ಷನ್ ಅಲ್ಲೇ ಇತ್ತು. ಇಲ್ಲಿ ನೋಡಿ ಡೆಕೋರೇಷನ್ ಸೆಟಪ್ ಮಾಡಿಸಿದ್ದಾರೆ ಸರ್. ಇಲ್ಲಿದ್ದು ನೀವು ಡೆಕೋರೇಷನ್ ನೋಡಿ. ನಮಗೂ ಇವತ್ತು ಇಲ್ಲಿ ಫೋಟೋ ಆರ್ಡ್ರ್ ಇದೆ, ವಿಡಿಯೋ ಆರ್ಡ್ರನ್ನ ಇದೆ, ಪ್ಲಸ್ ವಾಲ್ನ ಹಚ್ಚಬೇಕಿತ್ತು. ನಮಗೆ ಲೈವ್ ಟೆಲಿಕಾಸ್ಟ್ ಸಲುವಾಗಿ ನಾವು ವಾಲ್ನ ಹಚ್ಚಿದ್ದೇವೆ. ನಡ್ರಿ ನಿಮಗೆ ತೋರಿಸ್ತೇನೆ ಮುಂದಿನ ಫಂಕ್ಷನ್, ಮುಂದಿನ ಕಾರ್ಯಕ್ರಮ ಹೇಗೆ ಇರುತ್ತೆ ಇಲ್ಲಿ ಅಂತ. ಈ ಮದುವೆಯಲ್ಲಿ, ಈ ಮದುವೆ ಸಮಾರಂಭದಲ್ಲಿ ನನಗೆ ಸ್ವಲ್ಪ ಕನ್ನಡ ಅಷ್ಟಂದರೆ ಕ್ಲಿಯರ್ ಆಗಿ ಬರಲ್ಲ. ಸ್ವಲ್ಪ ನಾವು ಅಷ್ಟೇ ಟ್ರೈ ಮಾಡ್ತೀವಿ, ಯಾಕಂದರೆ ನಾವು ಕನ್ನಡ ಮೀಡಿಯಮ್ ಓದಿದ್ದೇವೆ. ಇವತ್ತು ಈ ಫಂಕ್ಷನ್ನಲ್ಲಿ ವಾಲ್ ಹಚ್ಚಿದ್ದಾರೆ ನಮ್ಮ ದೇವರಾಜ್ ಚೌಹಾನ್ ಪ್ಲಸ್ ಈಶಾ ಚೌಹಾನ್ ಮುಂಡ್ರಗಿ ತಾಂಡದವರು. ಇವರ ಬಳಿ ವಾಲ್ ಇದೆ. ಯಾರಿಗಿನ ವಾಲ್ ಬೇಕಾಗಿದ್ದರೆ ಇವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ದೇವರಾಜ್ ಚೌಹಾನ್ ಪ್ಲಸ್ ಈಶಾ ಚೌಹಾನ್. ಇವು ನೋಡಿ, ನಾವು ನಿನ್ನೆ ಹಳದಿ ಫಂಕ್ಷನ್ ಆಗಿದ್ದು ಅದು ಟಿ ವಿಯಾಗ ಹಚ್ಚಿದ್ದೇವೆ. ಎಲ್ಲರೂ ಟಿ ವಿಯಲ್ಲಿ ವೀಕ್ಷಿಸಿದ್ದಾರೆ. ನಮ್ಮ ಎಲ್ಲ ಇಲ್ಲಿ ಬಂದಿರೋ ಅವರು ಬೀಗರು, ಅವರು ರಿಲೇಷನ್ದವರು ಎಲ್ಲರೂ ಬಂದು ಆ ಹಳದಿ ಫಂಕ್ಷನ್ನ ವೀಕ್ಷಿಸುತ್ತಿದ್ದಾರೆ ಲೈವ್ ಟೆಲಿಕಾಸ್ಟ್ನಲ್ಲಿ ಟಿ ವಿಯಲ್ಲಿ ಕುಂತು. ಅದಾದಮೇಲೆ ನಾವು ನಮಗೆ ಈಗ ಬರುತ್ತೆ ಸೆಲ್ಫಿ ವಿಡಿಯೋ ಶೂಟ್ ನಾವು ಮಾಡ್ಕೊಂಡಿವಿ. ಎಲ್ಲರೂ ನಿಂತು ನಮ್ಮ ಜೊತೆಗೆ ಮುಜಾಹಿದ್ ಇದ್ದರು, ನಮ್ಮ ತಮ್ಮ ಅಬ್ದುಲ್ ಫಹೀಮ್ ಅವ್ರನ್ನ ಇದ್ದರು ನಮ್ಮ ಜೊತೆಗೆ. ಇವತ್ತು ಈ ಫಂಕ್ಷನ್ನಲ್ಲಿ ಸಪೋರ್ಟ್ ಮಾಡಕತ್ತಿದ್ದಾರೆ ನಮ್ಮ ಜೊತೆಗೆ. ನಿಮಗೆ ನಮ್ಮ ಈ ವ್ಲಾಗ್ ಹೆಂಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ನಲ್ಲಿ ಹೋಗಿ ಕಮೆಂಟ್ ಕಂಪಲ್ಸರಿ ಮಾಡಿ. ಕಮೆಂಟ್ ಮಾಡಲೇಬೇಕು. ಕಮೆಂಟ್ ಮಾಡಿದರೆ ಮತ್ತು ನನ್ನ ಚಾನಲಿಗೆ ಯಾರು ಇನ್ನಷ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಬೋದು. ಪ್ಲಸ್ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋನ ಮಾಡಿರಿ, ಫೇಸ್ಬುಕ್ನಲ್ಲೇ ಫಾಲೋ ಮಾಡಿರಿ. ನಮ್ಮ ಪೇಜಿಗೆ ಕಂಟಿನ್ಯೂ ಈ ಥರ ಅಪ್ಡೇಟ್ಸ್ ನಿಮಗೆ ಬರುತ್ತಾ ಇರುತ್ತೆ. ಎಲ್ಲ ರಿಲೇಷನ್ದವರು ಬಂದು ಕುಂತು ಟಿ ವಿಯಲ್ಲಿ ವೀಕ್ಷಿಸುತ್ತಿದ್ದಾರೆ, ನೀವು ನೋಡ್ಬೋದು. ಎಲ್ಲರೂ ನೋಡಿ, ಲಾಸ್ಟ್ ನೈಟ್ ಯಾರು ಬಂದಿದ್ದಿಲ್ಲ ಅವರು ಎಲ್ಲರೂ ಆ ಫಂಕ್ಷನ್ ನೋಡುತ್ತಿದ್ದಾರೆ. ಮತ್ತು ಅದಾದಮೇಲೆ ಇಲ್ಲಿ ಇರುತ್ತೆ ಗ್ರ್ಯಾಂಡ್ ರಿಸೆಪ್ಷನ್ ಸಲುವಾಗಿ ಗ್ರ್ಯಾಂಡ್ ಎಂಟ್ರಿ ಫಂಕ್ಷನ್ ಇಟ್ಟಿದ್ದಾರೆ ಇವರು. ನೋಡಿ, ಮದುಮಕ್ಕಳ ಗ್ರ್ಯಾಂಡ್ ಎಂಟ್ರಿ ಫಂಕ್ಷನ್ ಆಗುತ್ತಿದೆ. ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡುತ್ತಿದ್ದಾರೆ ಇವರು ಮದುವೆ. ಆಕಾಶ್ ಅವರ ಮದುವೆ ಇತ್ತು, ಅವರಿಗೆ ಬಹಳ ನಮ್ಮ ಟೀಮ್ ವತಿಯಿಂದ ಹಾರ್ದಿಕ ಶುಭಾಶಯಗಳು. ಇಲ್ಲಿಂದ ಸ್ಟಾರ್ಟ್ ಆಗಿದೆ ನಮ್ಮದು ಕೆಲಸ. ಇಲ್ಲಿಂದ ಮದುಮಕ್ಕಳ ಎಂಟ್ರಿ ಆಲತ್ತಿದೆ. ಎಂಟ್ರಿ ಆದಮೇಲೆ ನಮಗೆ ಕೆಲಸ ಬಾಡಿತ್ತು. ನಾವು ಫೋಟೋ ವಿಡಿಯೋ ನಮ್ಮ ತಮ್ಮ ಜೊತೆಗೆ ನಾವು ಮಾಡುತ್ತಿದ್ದೀವಿ. ಇಲ್ಲಿ ನಮಗೆ ಇಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ. ಇಲ್ಲಿನ ಗ್ರ್ಯಾಂಡ್ ಎಂಟ್ರಿ ಸೆಲೆಬ್ರೇಷನ್ ಆದಮೇಲೆ ಮತ್ತೆ ಇಲ್ಲಿ ಸ್ಟೇಜ್ ಮೇಲೆ ನನ್ನ ಈ ವ್ಲಾಗ್ ಪೂರ್ತಿ ನೋಡ್ರಿ. ಯಾರು ನನ್ನ ಚಾನೆಲ್ಗೆ ಇನ್ನ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪ್ಲಸ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಫಾಲೋ ಮಾಡ್ರಿ. Just takes over me. Got me hooked and I'm addicted. You set me free. My feels make me stand tall. I need it in my soul, never let me go. The way your love surrounds me, it all ಈ ಮದುವೆ ಸಮಾರಂಭದಲ್ಲಿ ಪಬ್ಲಿಕ್ ಭಾಳ ಬಂದೈತ್ರಿ. ಯಾಕಂದ್ರೆ ಹುಡುಗರದು ದೋಸ್ತರನ್ನ ಜಾಸ್ತಿ ಯಾರ, ಮತ್ತು ಸರ್ ಗೌರ್ಮೆಂಟ್ ಟೀಚರ್ ಇದ್ದಾರೆ, ಅದಕ್ಕೆ ಅವರು ಟೀಚರ್ ಸ್ಟಾಫ್, ಟೀಚಿಂಗ್ ಸ್ಟಾಫ್ ಎಲ್ಲ ಸ್ಕೂಲ್ದವರು ಬಂದಿದ್ದಾರೆ. ಇವ್ರು ನೋಡ್ರಿ ಈಶಾ ಚೌಹಾನ್ ಇಲ್ಲಿ ಬಂದು ಇವರು ಏನಾದರೂ ಸೆಟಪ್ ಮಾಡಿರ್ತಿದ್ದಾರೆ. ವಾಲ್ನಲ್ಲಿ ಸೆಟಪ್ ಮಾಡಿ ಅವ್ರು ಅಲ್ಲಿಂದ ಮತ್ತೆ ವಾಪಸ್ ಹೋದ್ರು. ಯಾಕೆ ಎಲ್ಲಿ ಬೇಕಾದರೂ ಬೇರೆ ಜಾಗ ಎಲ್ಲಿನ ಕೆಲಸ ಇದ್ದಿರ್ಬೋದು, ಅದಕ್ಕೆ ಅಲ್ಲಿ ಹೋಗಿದ್ರು ಅವರು. ಮತ್ತೆ ನಮ್ಮ ಕೆಲಸ ಕಂಟಿನ್ಯೂ ಹಂಗೆ ನಡೆಯುತ್ತಿದೆ. ಮತ್ತೆ ಇಲ್ಲಿ ನಡೆದಿತ್ತು ಸಿಂಗಿಂಗ್ ಕಾಂಪಿಟೇಷನ್ ನಡೆದಿತ್ತು. ಇಲ್ಲಿ ಇವರು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸಿಂಗಿಂಗ್ ಮಾಡುತ್ತಿದ್ರು ಎಲ್ಲರೂ ಕೂಡಿ.
ಇದೀಗ ಲಾಸ್ಟಿಗೆ ಎಲ್ಲರೂ ಕೂಡಿ ಒಂದು ಬಿದಾಯಿ ಫಂಕ್ಷನ್ನ ಮಾಡುತ್ತಿದ್ರು. ಬಿದಾಯಿ ಪ್ರೋಗ್ರಾಮ್ ಹುಡುಗಿ ಇದೆಲ್ಲ ಆದ್ಮೇಲೆ ಮದುಮಕ್ಕಳಿಗೆ ಊಟಕ್ಕೆ ಕೂಡಿಸಿ ನಾವನ್ನ ಅವ್ರ ಜೊತೆಗೆ ಊಟ ಮಾಡಿದ್ದೀವಿ. ಇಲ್ಲಿ ನೋಡ್ರಿ ಈ ವ್ಯವಸ್ಥೆ ಇತ್ತು. ಈ ಮದುವೆ ಫಂಕ್ಷನ್ ಅಲ್ಲಿ ಊಟದನ್ನ ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು ಮನೋಹರ್ ಸರ್ ಅವರು. ಅವರಿಗೆ ಥ್ಯಾಂಕ್ ಯು ಅಂತ ಮತ್ತೆ ಧನ್ಯವಾದ ಮಾಡುತ್ತೇವೆ.